ಎಷ್ಟು ಬಾಸ್? 10 ರೂಪಾಯಾ? ಯಾವ್ದ್ಯಾವ್ದಿದೆ? ಒಂದೇ ವೆನಿಲಾ. ವೆನಿಲಾ ದೊಡ್ಡದಿಲ್ವಾ? ಇದಕ್ಕಿಂತ ದೊಡ್ಡದು ಏನು ಬರ್ತದೆ ಸರ್? ದೊಡ್ಡದು ಕೊಡ್ತೀರಲ್ಲ. ಇದಕ್ಕಿಂತ ದೊಡ್ಡದು ಬರಲ್ಲ ಬಿಡಿ. ಕೋನೆ ಬರೋದೇ ಇಷ್ಟು. ಒಂದೇ ಕೋನ? ಒಂದೇ ಕೋನ. ಎಷ್ಟು ವ್ಯಾಪಾರ ಆಗುತ್ತೆ ದಿನ? ಏನು ನಡ್ತದೆ ಇಲ್ಲ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? 40 ವರ್ಷದಿಂದ ಮಾಡ್ತಾ ಇದ್ದೀವಿ. 40? 40 ವರ್ಷ ಇದೆ ಐಸ್ ಕ್ರೀಮೇ. ಮತ್ತೆ ಮಕ್ಕಳು ಏನು ಮಾಡ್ತಿರೋದು? ಅವನು ಯಾವುದೋ ಕಂಪ್ನಿ ಹೋಯ್ತಾನೆ. ಮಕ್ಕಳು ನೋಡ್ಕೋತಿಲ್ವಾ? ಒಬ್ಬರೇ ಬರ್ತಾರೆ. 1,000 ಬಂದು ದುಡ್ಡು ಹೋಗ್ತಾರೆ. ನೀವು ಒಬ್ಬರೇ ಇರೋದಾ? ಮಕ್ಕಳು ಅವಾಗ ಬಂದು ಮದುವೆ ಆಗಿದೆಯಾ? ಹಾಂ. ನಾವು ಯಾರ್ತೋ ಇಲ್ಲ ಸರ್, ಹಂಗೆಲ್ಲ ಹೋಗಲ್ಲ. ಯಾರ ಹತ್ರ ಅಣ್ಣ ತಮ್ಮದಿರ ಹತ್ರ ಯಾರ ಹತ್ರ ಹೋಗಲ್ಲ. ಅಣ್ಣ ತಮ್ಮದಿರಿದಾರಾ? ಯಾರು ನೀವು ಒಬ್ಬರೇ? ಯಾರ ಹೋಗಿ ಏನು ಕೊಡಿ ಅಂತಾನು ಎಲ್ಲ ನೀವೇ? ಬೆಳ್ದಂಗಡಿ ಬಡಗಿದ್ದಾರೆ ಅವ್ರ ಹತ್ರ ಹೋಗಲ್ಲ. ದಿನ ಬೆಳಗ್ಗೆ ಇಲ್ಲೇ ಬರ್ತೀರಾ? ಹಾಂ ಬರ್ತೀವಿ. ಇಲ್ಲೇ ಎಲ್ಲೂ ಹೋಗಲ್ಲ. ಬೆಳಗ್ಗೆ ಬರ್ತೀವಿ, ಸಾಯಂಕಾಲ ಹೋಗ್ತೀವಿ. ಆದರೆ ವ್ಯಾಪಾರ ಮಾಡ್ತೀವಿ, ಇಲ್ಲ ತಗೊಂಡು ಹೋಗ್ತೀವಿ. ದಿನಕ್ಕೆ ಎಷ್ಟು ಉಳಿಯುತ್ತೆ ಹಂಗಾರ? ಒಂದು 200 300 ನಡೆದ್ರೆ ಒಂದು 500. ಒಂದು 200 ರೂಪಾಯಿ ಉಳಿಸ್ತೀರಾ? ಊಟ ತಿಂಡಿಗೆ ಆಗುತ್ತಲ್ಲ. ಅದೇ ನಡಿಬೇಕು ಸಮಯ ನಡಿಬೇಕು. ಮಗ ನೋಡ್ಕೊಳ್ಳಲ್ವಾ ಬಂದು? 1,000 ರೂಪಾಯಿ ಕೊಡ್ತಾನೆ. 1,000 ಎಲ್ಲಿಗೆ ಸಾಲತ್ತೆ? ಏನು ಮಾಡೋದು? ಏನು ಮಾಡೋದು? ಊಟ ಹೊರಗಡೆನೇ ಮಾಡ್ತೀರಾ? ಎಲ್ಲ ಒಟ್ಟಿನಲ್ಲಿ ನೀವು ಯಾರಿಗೂ ಕಾಯಲ್ಲ? ವಯಸ್ಸು ಎಷ್ಟು ಸರ್ ನಿಮಗೆ? ಆಯ್ತು 58 59 ಆಯಿತು. ದಿನ ಬಂದು ಇಷ್ಟು ವಯಸ್ಸಾದರೂ ದುಡಿತೀರಲ್ಲ? ಏನು ಮಾಡ್ತೀರಾ? ಮಾಡಬೇಕಲ್ಲ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ನಿಮ್ಗೆ ವ್ಯಾಪಾರ ಆಗಲಿಲ್ಲ ಅಂದ್ರೆ ಏನು ಮಾಡ್ತೀರಾ? ಏನು ಮಾಡೋಕ್ಕಲ್ಲ ಹೋಗಿ ಕೈ ಬಿಡೋದು ಅಷ್ಟೇ. ಹೋಗ್ತೀರಾ ವಾಪಸ್ಸು? ಈಗ ಮನೆಯಲ್ಲಿ ಮಗ ಬಂದು ಜೊತೆಗಿರಲ್ವಾ? ಇಲ್ಲ ಸರ್, ಅದೆಲ್ಲ ನಮ್ಮ ಮನೆ ನಮ್ಮ ಹೆಂಡ್ತಿದ್ರು. ಮನೆಯವ್ರಿಗೆ ಏನಾಗಿತ್ತು? ಏನು ಹಾರ್ಟ್ ಅಟ್ಯಾಕ್ ಆಗ್ತಿರೋದು. ಎಷ್ಟು ವರ್ಷ ಆಯಿತು? 5 ವರ್ಷ ಆಯಿತು. ಅವಾಗಿಂದ ಒಬ್ಬರೇ? ಒಟ್ನಲ್ಲಿ ಮಕ್ಳಿಗೆ ಕಾಯೋದು ಬೇಡ ಅಂತ? ಬನ್ನಿ ಸರ್, ನಾನೇ ಹೋಗಲ್ಲ ಯಾರ ಹತ್ರ ಇದ್ದೀವಿ. ಎಲ್ಲ ಚೆನ್ನಾಗಿದ್ದಾರೆ, ನಾವು ಹೋಗಲ್ಲ ಯಾರ ಹತ್ರ. ಹೋಗಿ ಕಷ್ಟ ಅಂತಲೂ ಕೇಳಲ್ಲ. ಸಾಲ ಬೇಕಾದ್ರೆ ಇಸ್ಕೊಂಡು 5,000 ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ. ಸಾಲ ಅಂತ ತಗೊಂಡು ತೀರಿಸ್ಬಿಡ್ತೀರಾ? ಮಕ್ಕಳೇ ಅಲ್ವಾ ಸರ್, ನೋಡ್ಕೊಂಡಿರ್ತೀರಾ? ಅಯ್ಯೋ ಈಗಿನ ಯಾರ ಥರ ಸರ್ ಆ ಥರ ಎಲ್ಲ ಇಲ್ಲ ಬಿಡಿ. ಇದ್ದೀವಿ, ನಾವ್ಯಾಕೆ ಈ ಥರ ಇರ್ಬೇಕು? ನೀವು ಆರಾಮಾಗಿ ಮನೆಯಲ್ಲಿ ಇದ್ದಿದ್ರೆ ಆಗ್ತಿತ್ತಲ್ಲ ಮಗ ನೋಡ್ಕೊಂಡು. ಅವನಿಗೆ ಬರೋದು 50-60 ಲಕ್ಷ ರೂಪಾಯಿ ಮನೆ. ಅದು 50-60 ಲಕ್ಷದ ಮನೆ ಅವನಿಗೇನೆ. ನಿಮ್ಗಿಲ್ಲ? ಕೇಳಕ್ಕೆ ಹೋಗಲ್ಲ, ಬರ್ಕೊಡ್ತೀವಿ ಅವ್ರಿಗೆ. ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾರಲಿ. ಅದೇ ಏನೋ ಕಷ್ಟಪಟ್ಟು ಆರಾಮಾಗಿ ಮಾಡಿಕೊಂಡು ಮಕ್ಳಿಗೆ ಕಾಯ್ದಲ್ಲೇ ದುಡಿತಿದ್ದೀರಲ್ಲ. ಎಷ್ಟು ಬಾಸ್? 10 ರೂಪಾಯಿ. ಇಟ್ಕೊಳ್ಳಿ. ಇರ್ಲಿ ಕಷ್ಟಪಡ್ತಿದ್ದೀರಾ? ಹಂಬಲಿಸಿದೆ ಮನ. ಔಷಧಿ ತಗೊಳಕ್ಕಾಗತ್ತೆ ಮಗ ಅನ್ಕೊಳ್ಳಿ. ಇರ್ಲಿ ನಾವು ಕೊಡ್ತಿರೋದು ತಾನೆ. ಇರ್ಲಿ ಸಾಕು. ನಾವು ಈಸ್ಕೊಳ್ಳಲ್ಲ ಹಂಗೆಲ್ಲ. ಯಾಕೆ ಸರ್ ಒಬ್ಬರ ಹತ್ರ ಹೋಗಿ ಕೇಳಬೇಕು? ಇಲ್ಲ, ನೀವು ಕಷ್ಟಪಟ್ಟು ದುಡಿತಿದ್ದೀರಾ. ಈಸ್ಕೊಳ್ಳಲ್ಲ ಹಂಗೆಲ್ಲ. ನೀವು ಜೀವ ಮಾಡೋದಕ್ಕೆ ತಗೋತಾರೆ. ನಿಮಗೆ ಇರ್ಲಿ, ನಮ್ಮ ಖುಷಿಗೆ ತಗೋಬೇಕು ನೀವು. ಯಾರು ಒಬ್ಬರು ಕೊಡ್ತಾರೆ. ಸರಿ ಸರ್, ಒಳ್ಳೇದಾಗ್ಲಿ. ನಿಮ್ಮ ಆಶೀರ್ವಾದ ಇರಲಿ ಯಾವಾಗಲೂ. ಒಳ್ಳೇದು ಮಾಡಲಿ. ಬರ್ತೀನಿ ಸರ್.
ಪ್ರಪಂಚದಲ್ಲಿ ತುಂಬಾ ದುಡ್ಡಿದ್ದವರು ಕೆಲವೊಮ್ಮೆ ಬಡವರಾಗಿ ಸಾಯ್ತಾರೆ. ಆದ್ರೆ ದುಡ್ಡು ಇಲ್ದೇ ಇದ್ರು ಕೆಲವರು ಶ್ರೀಮಂತರಾಗಿ ಬದುಕ್ತಾರೆ. ಬಡವರಾಗಿ ಸಾಯ್ತೀವೋ ಇಲ್ಲ ಶ್ರೀಮಂತರಾಗಿ ಬದುಕ್ತೀವೋ ಅನ್ನೋ ನಿರ್ಧಾರ ನಾವೇ ಮಾಡ್ಬೇಕಾಗತ್ತೆ.